ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಯುದ್ಧದ ಪರಿಣಾಮವಾಗಿ ಸಿಲಿಂಡರ್ಗೆ ಈಗ ಹಾಹಾಕಾರ ಆಗ್ತಾ ಇದೆ. ಪರಿಣಾಮ ಜನರೇ ಈಗ ಕೃತಕವಾಗಿ ಸೃಷ್ಟಿ ಮಾಡಿಕೊಂಡಿರುವಂತಹ ಅಭಾವ ಇದೆ. ಯಾಕೆ ಅಂತಂದ್ರೆ ಸ್ಟಾಕ್ ಮಾಡ್ಕೊಂಡು ಬೇಕಾಗಿರುವಂತವ್ರಿಗೆ ಸಿಗದೇ ಇರುವ ಪರಿಸ್ಥಿತಿಯಲ್ಲಿ ಆಗೋಗ್ಬಿಟ್ಟಿದೆ. 100 ಜನಕ್ಕೆ ಪ್ರತಿದಿನ ಬೇಕಾಗಿದ್ದು 200-300 ಜನ ತಗೊಂಡಿಟ್ಕೊಳ್ತಾ ಇದ್ರೆ ಇನ್ನೇನಾಗುತ್ತೆ ಪರಿಸ್ಥಿತಿ. ಬಿರು ಬಿಸಿಲಿನಲ್ಲಿ ಸಿಲಿಂಡರ್ಗಾಗಿ ಜನ ಕಾಯ್ತಾ ಇದ್ದಾರೆ. ಕಲಬುರಗಿ ಜಿಲ್ಲೆ ಆಳಂದ ಪಟ್ಟಣದಲ್ಲಿ ಸಿಲಿಂಡರ್ಗಾಗಿ ಸರತಿ ಸಾಲಿನಲ್ಲಿ ನಿಂತುಕೊಂಡಿದ್ದಾರೆ. ರಾತ್ರಿಯಿಂದಲೇ ಏಜೆನ್ಸಿ ಮುಂದೆ ಕ್ಯೂ ಹಚ್ಚಿದ್ದಾರೆ ಜನ. ಸಿಲಿಂಡರ್ ಪಡೆಯಲು ಕಿಲೋಮೀಟರ್ ಗಟ್ಟಲೆ ಸಾಲಾಗಿ ನಿಂತ್ಕೊಂಡಿದ್ದಾರೆ ಜನ. ಮೊದಲೇ ಬಿಸಿಲಿನಾಡು ಅದು. ಆ ಬಿಸಿಲಲ್ಲಿ ನಿಂತ್ಕೊಂಡಿರುವಂತ ಪರಿಯನ್ನ ನೋಡ್ಕೊಂಡ್ಬಿಟ್ರೆ ಪಾಪ ಯಾವ ಪರಿಸ್ಥಿತಿ ಆಗಿರ್ಬೇಕು ಅವರಿಗೆ. ಇಲ್ಲಿರುವಂಥ ಟೆಂಪರೇಚರ್ ಬೆಂಗಳೂರಲ್ಲೇ ಸ್ವಲ್ಪ ಆಚೆ ನಿಂತ್ಕೊಂಡ್ಬಿಟ್ರೆ ಸುಡ್ತಾ ಇದೆ ಮೈ. ಇನ್ನು ಆ ಟೆಂಪ್ರೇಚರು 40, 42, 43ವರೆಗೂ ಹೋಗುತ್ತೆ, 45ವರೆಗೂ ಹೋಗುತ್ತೆ ಅಲ್ಲಿ. ಅಂಥ ಬಿಸಿಲಲ್ಲಿ ಈಗ ಅದು ಹೆಂಗೆ ನಿಂತ್ಕೊಂಡು ಸಿಲಿಂಡರ್ಗೂ ಕಾಯ್ತಾರೋ ಗೊತ್ತಿಲ್ಲ. ಪಾಪ ಪರಿಸ್ಥಿತಿಗಳು ಯಾವ ಮಟ್ಟಕ್ಕೆ ಹೋಗ್ಬಿಟ್ಟಿದೆ, ಸಿಗ್ತಾ ಇಲ್ಲ. ಅಟ್ಲೀಸ್ಟ್ 1 ಸಿಲಿಂಡರ್ ಸಿಕ್ಕರೆ ಹೆಂಗೂ 1 ತಿಂಗಳು ದುಡ್ಕೊಂಡು ಹೋಗ್ಬಿಡ್ಬೋದು. ಆಮೇಲೆ ಪದೇ ನಾವು ಕೂಡ ಹೇಳ್ತಾ ಇದ್ದೀವಿ, ದಯವಿಟ್ಟು ಪೂರ್ಣ ಪ್ರಮಾಣದಲ್ಲಿ ಸಿಲಿಂಡರನ್ನ ಬಳಕೆ ಮಾಡಿಕೊಂಡೆ ಅಡುಗೆ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಇಂಡಕ್ಷನ್ ಸ್ಟೋವ್ಗಳನ್ನು ಇಟ್ಕೊಳ್ಳಿ. ಇವತ್ತಲ್ಲ ನಾಳೆ ಮತ್ತೆ ಸಮಸ್ಯೆ ಆಗುತ್ತೆ. ಸೊ ಹಾಗಾಗಿ ಸ್ಟೋವ್ಗಳನ್ನು ಬಳಕೆ ಮಾಡ್ಕೊಳ್ಳಿ. ಇಂಡಕ್ಷನ್ ಸ್ಟೋವ್ಗಳನ್ನು ಹೆಚ್ಚು ಬಳಕೆ ಮಾಡ್ಕೊಳ್ಳೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಸ್ವಲ್ಪ. ಎಂಟು ದಿನ ಆಯ್ತ್ರಿ ನಾವು ತಿರ್ಗಾಡುತ್ತಿದ್ದೆವು. ನಿನ್ನಿನ ಹಿಡಿದು ಪಾಳಿ ಹಚ್ಚಿದೀವಿ ನಾವು 4ರಿಂದ. ಈಗ ಸಿಗ್ಲುತ್ತಾವ, ಈಗ ಒಯ್ತೀವಿ ಮನೆಗೆ. ಮತ್ತೇನು ಹೇಳಮ್ರಿ, ಒಯ್ಯೋದು ತರೋದು ಮಾಡ್ಲಿಕ್ಕೆ ಆಟೋ ಬಾಡಿಗೆನೇ ನಮ್ಗೆ. ನೀನು ಮುಂಜಾನೆ 7ಕ್ಕೆ ಬಂದವ್ರು ಇಲ್ಲೇ ಇದ್ದೇವ್ರಿ. ಊಟ ಇಲ್ಲ, ತಿಂಡಿ ಇಲ್ಲ, ಏನಿಲ್ರಿ. ಹಾಂ ರೀ, ಎಲ್ಲರೂ ಯಾರು 4 ಗ್ಯಾಸ್ ಕುಡಿದ್ರೆ ನಾವು ಏನು ಮಾಡ್ಬೇಕು ಹೇಳ್ರಿ. ನಮ್ಗೆ 1-2 ಸಿಕ್ಕರೆ ದೊಡ್ಡ ಮಾತದ ರೀ. ಹಾಂ ಇಲ್ಲೇ ಮಲ್ಕೊಂಡಿದ್ದೇವೆ. ಮಳೆ ಗಾಳಿ ಎಲ್ಲ ಇಲ್ಲೇ ರೀ. ಹಾಂ ಅಂತ ಮಳೆ ಸುದಕ್ಕೆ ಇಲ್ಲೇ ಇದ್ದೇವ್ರಿ ನಾವು. ನಂಬರ್ ಯಾವಾಗ ಹಚ್ಚಿದ್ರಿ? ನಂಬರ್ 8 ದಿವಸ ಐತ್ರಿ. ಬಂದೈತಿ 2 ದಿವಸ ಐತ್ರಿ. ಈಗ ಬಿಟ್ಟು ಹಾಕಿದ್ ಭಾಳ ಮುಂಜಾಡ್ದು ಏನೋ ಇಲ್ರಿ. ನೀನು ಬೆಳಗ್ಗೆ ಬಿ ಕೂತು ಹೋಗಿದ್ದೆವು. 11 ತನಕ ಕುಂತು ಹೋಗಿದ್ದೆವು. ಮತ್ತು ರಾತ್ರಿ 8 ಗಂಟೆ ಇಲ್ಲೇ ಬಂದು ಇಲ್ಲೇ ಮಳೆಯಾಗ ಮಕ್ಕೊಂಡಿದ್ದೇವೆ ನಾವು. ನಮ್ಮಲ್ಲಿ ಭಾಳ ಸಮಸ್ಯೆ ಬಂದೈತ್ರಿ. ನಮ್ಗೆ ಗೌರ್ಮೆಂಟ್ ಏನಿದ್ರು ಬಿ ನಮ್ಗೆ ಸವಲತ್ತು ಮಾಡ್ಬೇಕ್ರಿ ಸರ. ನಾವು ಬುಕ್ ಮಾಡಿದ್ವಿ ರೀ, ನಮಗೆ ಗ್ಯಾಸ್ ಕೊಡಲ್ಗ್ಯಾರ. ಆ್ಯಸ್ ಅ ರೂಲ್ಸ್ ಪ್ರಕಾರ ಏನದ, ಬುಕ್ ಮಾಡಿದವ್ರಿಗೆ ಗ್ಯಾಸ್ ಕೊಡಬೇಕು. ನಾ ಬುಕ್ ಮಾಡೀನಿ, ನಂಬಲ್ಲಿ ಅದೇನಿಲ್ಲ, ಇದೆಲ್ಲ ಚೆಕ್ ಮಾಡಿ ನೋಡಿ. ನಂಬಲ್ಲಿ ಬುಕ್ ಇತ್ತು, ನನಗೆ ಒಳಗೆ ಎಂಟ್ರಿ ತೋರಿ. ನನ್ನ ಬುಕ್ ಇಲ್ಲ, ನಂಗೆ ಹೊರಗೆ ಕಳಿಸ್ರಿ ಸರ. ನಾವು ಬುಕ್ ಮಾಡಿದ್ವಿ ರೀ. ತಾವು ಯಾವ ರೀತಿಯಾಗಿ ಈಗ ಸಿಲಿಂಡರ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ? ಯಾಕಂದ್ರೆ ನಿಮಗೆ ಪ್ರತಿನಿತ್ಯ 360 ಬರ್ತಾ ಇತ್ತು, ಈಗ 4 ದಿನದ ಬಳಿಕ ಇವತ್ತು ಬಂದಿದೆ. ಸೊ ಯಾವ ರೀತಿ, ಯಾವ ಆಧಾರದ ಮೇಲೆ ನೀವು ಯಾವ ಪ್ರಿಯಾರಿಟಿ ಮೇಲೆ ಸಿಲಿಂಡರ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀರಿ ಈಗ? ಸರ್ ಅದೇ ಕೇಳ್ತಾ ಇದ್ದೀವಿ. ಪಬ್ಲಿಕ್ ಆಲ್ರೆಡಿ ನಿನ್ನೆಯಿಂದ ಬಂದು ನಿಂತಿದೆ ಅಂತ ಹೇಳಕ್ಕೆ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ, ಬುಕಿಂಗ್ ಪ್ರಕಾರ ಕೊಡ್ತೇವೆ ಅಂತೇಳಿ. ಬಟ್ ಅವ್ರು ಕಸ್ಟಮರ್ ಕೋಆಪರೇಟ್ ಮಾಡ್ತಾ ಇಲ್ಲ. ಈಗ ನಾವು ಏನು ಮಾಡ್ಬೇಕು ಸರ್? ತಹಸೀಲ್ದಾರ್ ಸರ್ಗೆ ಇಂಟಿಮೇಷನ್ ಕೊಟ್ಟಿದ್ದೆವು, DC ಮಾಡೋರು ಇಂಟಿಮೇಷನ್ ಅದ, ಎಲ್ಲನೂ ಅದ. ಅವ್ರು ಹೇಳ್ತಾರೆ, ಅವ್ರ ಪ್ರಕಾರ ಕೊಡ್ಲಿಕ್ಕೆ. ಬಟ್ ಕಸ್ಟಮರ್ ಕೇಳ್ತಾ ಇಲ್ಲ ಸರ್. ನಾವು ಯಾರಿಗಂತ ಮಾತಾಡೋಣ ಹೇಳಿ, ನೀವು ಹೇಳಿ. ಇನ್ನು ಇದೇ ರೀತಿಯಾಗಿ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಅಸ್ವಸ್ಥನಾಗಿರುವಂತಹ ಘಟನೆ ಕೂಡ ಅಲ್ಲೇ ಆಗಿದೆ. ಸಿಲಿಂಡರ್ಗಾಗಿ ಸರತಿ ಸಾಲಿನಲ್ಲಿ ನಿಂತಹ ಯುವಕ ಅಸ್ವಸ್ಥನಾಗಿ ಕುತ್ಕೊಳ್ತಾನೆ. ಸರತಿಯಲ್ಲಿ ನಿಂತಹ ವೇಳೆ ಮೂರ್ಛೆ ಬಂದು ಯುವಕ ಬಿದ್ದೋಗ್ತಾನೆ. ಕಲಬುರಗಿ ಜಿಲ್ಲೆಯ ಆಳಂದ ಪಟ್ಟಣದಲ್ಲಿ ಆಗಿರುವಂಥದ್ದು ಇದು. ಸೋನಾ ಗ್ಯಾಸ್ ಏಜೆನ್ಸಿಯ ಮುಂದೆ ಕ್ಯೂ ನಿಂತಿರ್ತಾರೆ ಜನ. ಡಿಹೈಡ್ರೇಷನ್ ಆಗುತ್ತೆ, ನೀರು ಕುಡಿದಿರೋದಿಲ್ಲ. ಗ್ಯಾಸಿಗೆ ಬಂದು ನಿಂತ್ಕೊಂಡಿರ್ತಾರೆ ಸಿಲಿಂಡರ್ ಬೇಕು ಅಂತ ಹೇಳಿ. ಡಿಹೈಡ್ರೇಷನ್ ಆಗಿ ಸುಸ್ತಾಗಿ ಬಿದ್ದು ಬಿಡ್ತಾರೆ. ಸಿಲಿಂಡರ್ಗಾಗಿ ಬೆಳಗ್ಗೆಯಿಂದಲೇ ಪಾಪ ಯುವಕ ಕ್ಯೂ ನಿಂತಿದ್ದಂತೆ. ಜನ ಈಗ ಕೆಲಸ ದುಡಿಯೋದನ್ನೆಲ್ಲ ಬಿಟ್ಬಿಟ್ಟು ಗ್ಯಾಸ್ಗೋಸ್ಕರ ನಿಂತ್ಕೊಳ್ಳೋ ಪರಿಸ್ಥಿತಿ ಆಗ್ತಾ ಇದೆ. ಮನೆಗೆ ಯಾವ ಸಮಸ್ಯೆನೂ ಇಲ್ಲ, ಮನೆ ಸಿಲಿಂಡರ್ಗಳಿಗೆ ಯಾವ ಸಮಸ್ಯೆನೂ ಇಲ್ಲ ಅಂತ ಪದೇ ಕೇಂದ್ರನೂ ಹೇಳ್ತಾ ಇದೆ, ರಾಜ್ಯ ಸರ್ಕಾರಗಳು ಕೂಡ ಹೇಳ್ತಾ ಇದೆ. ಎಲ್ರಿ ಇದೆ ಇಲ್ಲಿ, ಏನಾಗಿದೆ, ಎಷ್ಟು ಬರಬೇಕಾಗಿತ್ತು, ಎಷ್ಟು ಬಂದಿದೆ, ಅದನ್ನಾದರೂ ಕ್ಲಿಯರ್ ಆಗಿ ಹೇಳಿ. ಯಾಕೆ ಹೇಳ್ತಾ ಇಲ್ಲ? ಯಾಕೆ ಜನರನ್ನ ಯಾಮಾರಿಸ್ತಾ ಇದ್ದೀರಾ? ಕ್ಲಿಯರ್ ಆಗಿ ಹೇಳಿ, ಇದೆಯಾ ಅಥವಾ ಇಲ್ವಾ? ಅಥವಾ ಬೇಕಾಗಿರುವಂಥವ್ರಿಗೆ ಮಾತ್ರ ಸಿಗ್ತಾ ಇದೆಯಾ? ಅಥವಾ ಗೃಹ ಬಳಕೆ ಸಿಲಿಂಡರ್ಗಳನ್ನು ಕಾಳಸಂತೆಯಲ್ಲಿ ಮಾರಾಟವನ್ನು ಮಾಡ್ತಾ ಇರೋದಾ? ಅಥವಾ ಬೇಕಾಗಿರುವಂಥ ರಾಜಕಾರಣಿಗಳು ತಮ್ಮ ಗೊತ್ತಿರುವಂಥ ಹೋಟೆಲ್ಗಳಿಗೆ ಕೊಡ್ತಾ ಇರುವಂಥದ್ದ? ಕದ್ದು ಮುಚ್ಚಿ. ನನ್ನ ಸಹೋದ್ಯೋಗಿ ಈಗ ಪ್ರವೀಣ್ ರೆಡ್ಡಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ಕಲಬುರಗಿ ಪ್ರತಿನಿಧಿ. ಪ್ರವೀಣ್, ಈಗ ನಿಜಕ್ಕೂ ಕೂಡ ಒಂದು ರೀತಿಯಾಗಿ ಸಮಸ್ಯೆ ಬಂದಿದೆ ಅನ್ನೋದೇ ಆದರೆ ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಗೃಹ ಬಳಕೆಗೆ ಯಾವುದೂ ಸಮಸ್ಯೆ ಇಲ್ಲ. ರಾಜ್ಯ ಸರ್ಕಾರದಲ್ಲಿ ಹೇಳ್ತಾರೆ ಮುನಿಯಪ್ಪನವರು ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ, ಗೃಹ ಬಳಕೆಗೆ ಎಲ್ಲವೂ ಕೂಡ ವ್ಯವಸ್ಥಿತವಾಗಿ ಸಿಗ್ತಾ ಇದೆ ಅಂತೇಳಿ. ಹಾಗಿದ್ದಾಗ ಎಲ್ಲಿ ಹೋಗ್ತಾ ಇದೆ ಸಿಲಿಂಡರ್ಗಳು? ಯಾರಾದರೂ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ದಾರಾ? ರಾಜಕಾರಣಿಗಳು ಬೇಕಾಗಿರುವಂಥವ್ರಿಗೆ ಮಾತ್ರ ಹೋಟೆಲ್ಗಳಿಗೆ ಕದ್ದು ಮುಚ್ಚಿ ಮಾರಾಟ ಮಾಡ್ತಾ ಇದ್ದಾರಾ? ಇಂಥದ್ದೇನಾದರೂ ನಡೀತಾ ಇದೆಯಾ? ಏನು ಹೇಳ್ತಾ ಇದೆ ಏಜೆನ್ಸಿ?
ಅರುಣ್, ಈಗ ಸದ್ಯ ಈಗ ನಾವು ಕಲಬುರಗಿಯ ಆಳಂದ ಪಟ್ಟಣದಲ್ಲಿ ನೋಡೋದಾದ್ರೆ ಕೃತಕ ಅಭಾವ ಸೃಷ್ಟಿಯಾಗಿದೆಯಾ ಅಥವಾ ಹೋಟೆಲ್ಗಳಿಗೆ ಬ್ಲ್ಯಾಕ್ನಲ್ಲಿ ಸರಬರಾಜು ಆಗ್ತಾ ಇದೆಯಾ ಅಥವಾ ಇಲ್ಲಿಂದ ಬೇರೆ ಬೇರೆ ಕಡೆ ಎಲ್ಲಾದರೂ ಈ ಸಿಲಿಂಡರ್ಗಳು ಸರಬರಾಜು ಆಗ್ತಾ ಇದೆಯಾ ಅನ್ನೋ ಒಂದು ಈಗ ಸದ್ಯ ಏನಂದ್ರೆ ಅನುಮಾನ ದಟ್ಟವಾಗಿ ಕಾಣುತ್ತೆ. ಯಾಕಂದ್ರೆ ಪಾಪ ನಿನ್ನೆ ರಾತ್ರಿಯಿಂದಲೂ ಕೂಡ ಇಲ್ಲಿರುವಂತ ಜನ ಏನಂದ್ರೆ ಇಂಡಿಯನ್ ಗ್ಯಾಸ್ ಏನಂದ್ರೆ ಈ ಸೋನಾ ಗ್ಯಾಸ್ ಏಜೆನ್ಸಿ ಏನಿದೆ ಆ ಒಂದು ಏಜೆನ್ಸಿಯ ಮುಂಭಾಗದಲ್ಲಿ ಸುಮಾರು 700ಕ್ಕೂ ಅಧಿಕ ಸಿಲಿಂಡರ್ಗಳನ್ನ ಇಟ್ಕೊಂಡು ಏನಂತಂದ್ರೆ ಇಲ್ಲಿ ಈ ಮುಂಭಾಗದಲ್ಲೇ ಒಂದು ಗ್ಯಾಸ್ ಏಜೆನ್ಸಿಯ ಮುಂಭಾಗದಲ್ಲಿ ಏನಂದ್ರೆ ರಾತ್ರಿ ಇಡೀ ಮಲಗಿದ್ದಾರೆ. ಇವತ್ತು ಬೆಳಗ್ಗೆ ಸುಮಾರು 11 ಗಂಟೆ ಸುಮಾರಿಗೆ ಒಂದು ಕಂಟೈನರ್ ಏನೋ ಬಂದಿದೆ, ಆದರೆ ಅದರಲ್ಲಿ ಸುಮಾರು 360 ಸಿಲಿಂಡರ್ಗಳು ಮಾತ್ರ ಇದೆ. ಆದರೆ ಸದ್ಯ ಈಗ ನೀವು ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದೀರಾ, ಸುಮಾರು 1 ಕಿಲೋಮೀಟರ್ಗೂ ಹೆಚ್ಚು ಏನಂತಂದ್ರೆ ಈ ಒಂದು ಸಿಲಿಂಡರ್ಗಳನ್ನ ಇಟ್ಕೊಂಡು ಜನ ಏನಂದ್ರೆ ಸುಡು ಬಿಸಿಲಲ್ಲಿ ಏನಂದ್ರೆ ಕಾಯ್ತಾ ಕುಳಿತಿದ್ದಾರೆ, ಯಾವಾಗ ಸಿಲಿಂಡರ್ ಬರುತ್ತೆ, ಯಾವಾಗ ನಾವು ಸಿಲಿಂಡರ್ನ ತೆಗೆದುಕೊಂಡು ಹೋಗ್ತೀವಿ ಅಂತ. ಆದರೆ ಸದ್ಯ ಬಂದಿರುವಂಥ 360 ಸಿಲಿಂಡರ್ ಮಾತ್ರ ಬಂದಿದೆ. ಹೀಗಾಗಿ ಈಗ ಸ್ಥಳಕ್ಕೆ ಈಗ ಆಳಂದ ತಹಶೀಲ್ದಾರ್ ಅವರು ಕೂಡ ಭೇಟಿ ಕೊಟ್ಟಿದ್ರು. ಇಲ್ಲಿ ಪ್ರಮುಖವಾಗಿ ಏನಂದ್ರೆ ಈಗ ಪಾಪ ನಿನ್ನೆ ರಾತ್ರಿಯಿಂದಲೂ ಕೂಡ ಯಾರೆಲ್ಲರೂ ಕೂಡ ನಿದ್ದೆ ಬಿಟ್ಟು ಇಲ್ಲಿ ಮಲಗಿದ್ರು, ಅವರೆಲ್ಲರಿಗೂ ಕೂಡ ನಮಗೆ ನಂಬರ್ ಹಚ್ಚೋದಕ್ಕೆ ಆಗ್ತಾ ಇಲ್ಲ, ನಂಬರ್ ಕೂಡ ಏನಂದ್ರೆ ಸಿಲಿಂಡರ್ ಬುಕ್ ಆಗ್ತಾ ಇಲ್ಲ. ಹೀಗಾಗಿ ನಮಗೆ ಸಿಲಿಂಡರ್ ಕೊಡಿ ಅಂತ ಅವರು ಕೂಡ ಒಂದು ಇಲ್ಲಿ ಗ್ಯಾಸ್ ಏಜೆನ್ಸಿಯ ಜೊತೆ ಒಂದು ಅಂದರೆ ಮಾತಿನ ಚಕಮಕಿಯನ್ನು ನಡೆಸ್ತಾ ಇದ್ರು. ಸೊ ಇದನ್ನೆಲ್ಲವನ್ನು ನೋಡಿದಂಥ ಆಳಂದ ತಹಶೀಲ್ದಾರ್ ಅವರು ಸದ್ಯ ಈಗ ಪಾಪ ಯಾರೆಲ್ಲರೂ ಕೂಡ ಈಗ ಸಿಲಿಂಡರ್ ನಂಬರ್ ಹಚ್ಚಿದಾರೋ ಅಥವಾ ಇಲ್ಲೋ ಅನ್ನೋದಕ್ಕಿಂತ ಮುಖ್ಯವಾಗಿ ಯಾರೆಲ್ಲರೂ ಕೂಡ ನಿನ್ನೆ ರಾತ್ರಿಯಿಂದ ಇಲ್ಲಿ ಮಲಗಿದ್ದಾರೆ ಅವರೆಲ್ಲರಿಗೂ ಕೂಡ ಈ ಒಂದು ಸಿಲಿಂಡರ್ ಕೊಡುವಂಥ ಕೆಲಸ ಮಾಡಿ ಅಂತ ಈಗಾಗಲೇ ಸೂಚನೆ ಕೊಟ್ಟೆ ಬೆನ್ನಲ್ಲೇ ಈಗ ಯಾರೆಲ್ಲ ಕೂಡ ಕ್ಯೂನಲ್ಲಿ ಸಿಲಿಂಡರ್ಗಾಗಿ ನಿಂತಿದ್ರು, ಸೊ ಸರದಿ ಸಾಲಿನಲ್ಲಿ ಅವರಿಗೆ ಸಿಲಿಂಡರ್ ಕೊಡುವಂಥ ಕೆಲಸ ಮಾಡಲಾಗ್ತಾ ಇದೆ. ಇಲ್ಲಿ ಒಂದಿಷ್ಟು ಜನ ಇದ್ದಾರೆ. ಸರ್, ನೀವು ಯಾವಾಗ ಬಂದಿದ್ದು ಸಿಲಿಂಡರ್ ತಗೊಳಕ್ ಇಲ್ಲಿ? ಇದು ಒಂದು ದಿನ ಪೂರ ಅಂದ್ರೆ ರಾತ್ರಿ 24 ಗಂಟೆ ಐತ್ರಿ ಇಲ್ಲಿ ನಿಂತಿ ಬಾಳಿ ಒಟ್ಟು ಸಿಗ್ತಾನೆ ಇಲ್ಲ, ನಂಬರ್ ಬರ್ತಾನೆ ಇಲ್ಲ ಒಟ್ಟು. ಈಗ ನಾವೇ ಮೊದಲ ಹಾರ್ಟ್ ಪೇಷಂಟು ಮನೆಯಾಗ ಮತ್ತು ಶುಗರ್ ಪೇಷಂಟು ಅದು ಪೂರ ಕೆಲಸ ನಿಂತಿದ್ದೀವಿ, ನಾವು ಸಿಲಿಂಡರ್ ಸಲಕ್ಕೆ ನಿಂತಿದ್ದೇವೆ, ಬುಕ್ ಆಗ್ತಾನೆ ಇಲ್ಲ ಒಟ್ಟು. ಈಗ ಕೊಟ್ಟರೆ ಬೈಬೇಕಲ್ಲ. ಈ ಬಂದಿದ್ದು ನೀವು ಇಲ್ಲಿ ರಾತ್ರಿ 12 ಗಂಟೆ ಐತ್ರಿ, ಈಗ 16 ಗಂಟೆ ಚಾಲೂ ಅದ ರೀ ಪಾಳಿಗೆ ಹಚ್ಚಿ. ರಾತ್ರಿ ಇಲ್ಲೇ ಐತ್ರಿ, ರಾತ್ರಿ ನಿದ್ದೆ ಯಾವಾಗ ಬಂದಿರಿ? ನೀವು ಯಾವಾಗ ಬಂದಿರಿ ಸರ್? ಈಗ ನಾವು ನೈಟ್ 10 ಗಂಟೆ ಬಂದಿವಿ ಸರ್, ಇನ್ನೂವರೆಗೂ ಇದೆ. ಟೋಟಲ್ 16 ಓವರ್ ಆಯ್ತು ರೀ ಸರ್. ಓಕೆ, ಡ್ಯೂಟಿ ಮುಗಿಸ್ಕೊಂಡು ಇಲ್ಲೇ ಬಂದಿರಿ? ಡ್ಯೂಟಿ ಮುಗಿಸ್ಕೊಂಡು ಇಲ್ಲೇ ಬಂದೀವಿ ಸಾಯಂಕಾಲ ರೀ. ಬೆಳಗ್ಗೆ ಹೋಗೋದೈತ್ರಿ, ಮಧ್ಯಾಹ್ನ ಬರ್ತಂದ ನೈಟ್ ಪೂರ್ತಿ ನಿದ್ದೆ ಇಲ್ಲ. ನೋಡ್ಬೇಕ್ರಿ ಇವಾಗ ಏನು ಕೆಲ್ಸಕ್ಕೆ ಹೋಗಿಲ್ಲ, ಇಲ್ಲೇ ಕೆಲಸ ಹೋಗಿಲ್ಲ ಸರ್, ಇದೇ ನಡೆದೈತಿ. ಸೊ ಇನ್ನೊಂದಿಷ್ಟು ಜನ ಇದ್ದಾರೆ, ಅರುಣ್ ಅವ್ರನ್ನೂ ಕೂಡ ಮಾತಾಡ್ತೀನಿ. Okay. ಸರ್, ತಾವು ಯಾವಾಗ ಬಂದಿದ್ದೀರಿ? ಏನಂತ ಇದ್ದಾರೆ ಏಜೆನ್ಸಿ ಅವ್ರೀಗ? ಸರ್, ನಾವು ನಿನ್ನೆ ನೈಟ್ 11 ಗಂಟೆಗೆ ಬಂದಿದ್ದೇವೆ. ಅರುಣ್, ಈಗ ಒಟ್ಟಾರೆ ಓವರಾಲ್ ಆಗಿ ನೋಡೋದಾದ್ರೆ ಪಾಪ ತಮ್ಮ ವೃತ್ತಿಯನ್ನ ಬಿಟ್ಟು ಈಗ ಸಿಲಿಂಡರ್ಗಾಗಿ ಜನ ಕ್ಯೂನಲ್ಲಿ ನಿಂತು ಸಿಲಿಂಡರ್ ಪಡಿತಾ ಇದ್ದಾರೆ. ಆದರೆ ಸದ್ಯ ಬಂದಿರೋದು 360, ಇರೋದು ಸುಮಾರು 700ಕ್ಕೂ ಅಧಿಕ ಸಿಲಿಂಡರ್. ಯಾವ ರೀತಿ ಅರೇಂಜ್ಮೆಂಟ್ ಮಾಡ್ತಾರೆ ಅನ್ನೋದು ಕಾದು ನೋಡಬೇಕಾಗಿದೆ. ಅರುಣ್. ಓಕೆ ಪ್ರವೀಣ್ ರೆಡ್ಡಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.